ನಟ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿನಿಂದ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಸ್ಥಳಾಂತರವಾಗ್ತಾ ಇರುವ ಬೆನ್ನಲ್ಲೇ ಕೈದಿ ನಂಬರ್ ಸಹ ಬದಲಾವಣೆಯಾಗಲಿದೆ. ಪರಪ್ಪನ ಅಗ್ರಹಾರ ಜೈಲಲ್ಲಿ ದರ್ಶನ್ಗೆ 6106 6106 ಅನ್ನೋ ಕೈದಿ ನಂಬರನ್ನು ಕೊಡಲಾಗಿತ್ತು. ಇದೀಗ ಬಳ್ಳಾರಿ ಜೈಲಿನಲ್ಲಿ ಹೊಸ ಕೈದಿ ನಂಬರ್ ಸಿಗುತ್ತೆ. 6106 ಕೈದಿ ನಂಬರನ್ನು ಫ್ಯಾನ್ಗಳು ಆಟೋದ ಮೇಲೆ, ಬೈಕ್ ಮೇಲೆ ಟ್ಯಾಟೂ ಇವೆಲ್ಲ ಹಾಕಿಸ್ಕೊಂಡಿದ್ರು. ಹುಚ್ಚು ಅಭಿಮಾನ ತೋರಿಸ್ತಾ ಇದ್ರು. ಈಗ ನಂಬರ್ ಬದಲಾವಣೆಯಿಂದ ದರ್ಶನ್ ಫ್ಯಾನ್ಗಳಿಗೆ ಶಾಕ್ ಆಗಿದೆ. ದರ್ಶನ್ ಶಿಫ್ಟ್ ಆಗುವ ಸುದ್ದಿ ಹರಡಿದ ಬೆನ್ನಲ್ಲೇ ಫ್ಯಾನ್ಸ್ ಇವತ್ತು ಬೆಳಗ್ಗೆ ಬಳ್ಳಾರಿ ಜೈಲಿನ ಮುಂದೆ ಜಮಾಯಿಸಿದರು. ನಟ ದರ್ಶನ್ ಮೇಲಿನ ಆರೋಪದ ಬಗ್ಗೆ ನಮಗೇನು ಗೊತ್ತಿಲ್ಲ, ನಮ್ಮ ನೆಚ್ಚಿನ ನಟನನ್ನು ನೋಡೋದಕ್ಕೆ ಮಾತ್ರ ನಾವು ಬಂದಿದ್ದೀವಿ ಅಂತ ಅಂಧಾಭಿಮಾನ ಪ್ರದರ್ಶನ ಮಾಡಿದ್ರು. ದರ್ಶನ್ ಜೈಲಿನ ಒಳಗೆ ಇದ್ರೂ ಬಾಸು, ಹೊರಗೆ ಬಂದರೂ ಬಾಸು, ದಚ್ಚು ನೋಡೋದಕ್ಕೆ ಅವಕಾಶ ಸಿಕ್ಕರೆ ಸಾಕು ಅಂತ ಫ್ಯಾನ್ಸ್ ಕಾಯ್ತಾ ಇದ್ದಾರೆ. ಅದೇ ರೀತಿ ಬಳ್ಳಾರಿ ಗ್ರೂಪ್ಗಳಲ್ಲಿ ನಮ್ಮ ಬಾಸ್ ಎಲ್ಲಿದ್ರೂ ರಾಜಾನೇ ಅನ್ನೋ ಫೋಟೋಗಳು ಹರಿದಾಡ್ತಾ ಇದ್ದಾವೆ. ಹಾಂ ಸರ್, ನಾವು ನಿನ್ನೆ ರಾತ್ರಿಲಿಂದನೇ ಬಂದಿದ್ದೀವಿ ಸರ್ ನೋಡಲಿಕ್ಕೆ. ನಾವೆಲ್ಲ ಅವರು ಅಭಿಮಾನಿಗಳು. ಆರೋಪಿ ಓಡಿಸಿದ್ದಾರೆ ಸರ್, ಇನ್ನೂ ಆಗಿಲ್ಲ ಅಂತ, ಕೋರ್ಟಲ್ಲೇ ಆಗಿಲ್ಲ, ಡಿಸೈಡ್ ಆಗಿಲ್ಲಲ್ಲ ಇನ್ನೂ. ಅದಕ್ಕೆ ನಾವು ಬಂದಿದ್ದೀವಿ ನೋಡೋಕ್ಕೆ. ನಮ್ಮ ಸಾಹೇಬರು ಬರ್ತಾ ಇದ್ದಾರೆ, ಡಿ ಬಾಸ್ ಬರ್ತಾ ಇದ್ದಾರೆ ಅಂತ ನಾವು ಅಭಿಮಾನಿಗಳು ಎಲ್ಲರೂ ನೋಡೋಕೆ ಬಂದಿದ್ದೀವಿ ಸರ್. ಅಲ್ಲೇ ಮಾಡಿದ್ದಾರೆ. ನಮ್ಮದು ಕೊಳಗಲ್ಲು ಬಳ್ಳಾರಿ ಪಕ್ಕದಲ್ಲಿ ನಾವು ದೇವ್ರು ನೋಡೋಕ್ಕಾಗಿ ಬಂದಿದ್ದೀವಿ. ದೇವ್ರು ಅಂದ್ರೆ ಯಾರು? ಬಾಸ್, ಡಿ ಬಾಸ್. ಕೈದೆ ಆಗಲಿ ಏನೇ ಆಗಲಿ ನಾವಂತೂ ಅಭಿಮಾನಿಗಳು ಬಿಟ್ಕೊಡಂಗಿಲ್ಲ. ದೇವ್ರು ಅಂತ ಅನ್ಕೊಂತ ಬಂದಿದ್ದು ದೇವ್ರೇ ನಮಗೆ. ಇವಾಗ ಕೈದೆ ಅಂತೇಳಿ ಬಿರೋದು ಕೊಟ್ಟರೆ ನಾವು ಏನು ತಗೊಂಬಂಗಿಲ್ಲ. ಅವ್ರು ಏನೇ ತಪ್ಪು ಮಾಡಲಿ ಏನೇ ಬಿಡಲಿ ನಾವಂತೂ ಅಭಿಮಾನಿಗಳು ಬಿಟ್ಕೊಡಂಗಿಲ್ಲ. ಖುಷಿಯಿಂದ ಬಂದಿದ್ದೀವಿ. ಇನ್ನು ನೋಡಿ, ಇದೇ ಬಳ್ಳಾರಿ ಜೈಲಿನಲ್ಲಿ 6 ವರ್ಷ ಸೆರೆವಾಸ ಅನುಭವಿಸಿದಂತಹ ಕೈದಿ ಜಯಸಿಂಹ ಒಂದು ಶಾಕಿಂಗ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನದು ಅಂತಂದರೆ, ಪರಪ್ಪನ ಅಗ್ರಹಾರ ಜೈಲಿನಂತೆ ಈ ಜೈಲಿನಲ್ಲೂ ದುಡ್ಡು ಕೊಟ್ಟರೆ ಎಲ್ಲವೂ ಸಿಗುತ್ತೆ. ಮೊಬೈಲು, ಗಾಂಜಾ, ಸಿಗರೇಟು ಅಂಗಡಿಗಳನ್ನೇ ಇತರೆ ಕೈದಿಗಳು ಗುಪ್ತವಾಗಿ ತೆರೆದಿದ್ದಾರಂತೆ. ಕೈದಿಗಳನ್ನು ನೋಡಬೇಕಾದರೂ ಸಂಬಂಧಿಕರು ಜೈಲು ಸಿಬ್ಬಂದಿಗೆ ಹಣ ಕೊಡಬೇಕು ಅಂತ ಆರೋಪ ಮಾಡ್ತಾ ಇದ್ದಾರೆ. ಸರ್, ನಾವು 2016 ಬಳ್ಳಾರಿ ಜೈಲಲ್ಲಿ ಇದ್ದೀವಿ ಸರ್. 2001 ರಿಲೀಸ್ ಆಗಿದ್ದೀವಿ ಸರ್. ಬಳ್ಳಾರಿ ಜೈಲಲ್ಲಿ ವಾತಾವರಣ ಹೆಂಗಿದೆ ಅಂತಂತಂದ್ರೆ ಸರ್, ಇವಾಗ ದರ್ಶನ್ನ ಬೆಂಗಳೂರು ಜೈಲಲ್ಲಿ ದಮ್ ಹೊಡೆದಿದ್ದಾನೆ, ರೌಡಿಗಳ ಸೀಟರಲ್ಲಿ ಮಾತಾಡ್ತಿದ್ದೇನೆ ಅಂತೇಳಿ ಅಲ್ಲೆಲ್ಲಿದ್ದ ಬಳ್ಳಾರಿ ಜೈಲಿಗೆ ಹಾಕಿದ್ದಾರೆ ಸರ್. ಇವಾಗ ಒಂದು ಜೈಲಲ್ಲಿ ಅಂತ ಮನೆಗೆ ಕ್ರಿಮಿನಲ್ಸ್ ಇರ್ತಾರೆ, ರೌಡಿಗಳು ಇರ್ತಾರೆ ಸರ್. ಅವ್ರ ಹತ್ರ ಮಾತಾಡೋದೇನು ತಪ್ಪಿಲ್ಲ ಸರ್. ಇವಾಗ ಜೈಲಲ್ಲಿ ಕ್ರಿಮಿನಲ್ಸ್ ರೌಡಿಗಳು ಇದ್ದೇ ಇರ್ತಾರಲ್ಲ ಸರ್. ಅವ್ರ ಹತ್ರ ದಮ್ಮು ದರ್ಶನ್ ಅವರು ಹೆಂಗೆ ಹೊಡೆದ್ರು ಸರ್, ಇಲ್ಲಿಗೂ ಅದೇ ರೀತಿ ಇದ್ದೇ ಇದೆ ಸರ್. ಯಾಕೆಂದ್ರೆ ದರ್ಶನ್ ಅಲ್ಲೇ ಇನ್ನು ದರ್ಶನ್ರನ್ನ ಶಿಫ್ಟ್ ಮಾಡುವ ಹಿನ್ನೆಲೆ ಬಳ್ಳಾರಿ ಸೆಂಟ್ರಲ್ ಜೈಲಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಒಂದು ನಡೆಸಲಾಯಿತು. ಸಭೆಯ ಬಳಿಕ ಪ್ರತಿಕ್ರಿಯೆ ನೀಡಿದ ಬಳ್ಳಾರಿ SP ಶೋಭಾ ರಾಣಿ, ದರ್ಶನ್ ಜೈಲಿಗೆ ಬರೋ ಬಗ್ಗೆ ನಿರ್ದೇಶನ ಬಂದಿಲ್ಲ, ಆದರೂ ಬೇಕಾದ ತಯಾರಿ ಮಾಡ್ಕೊಳ್ತಾ ಇದ್ದೀವಿ ಅಂತ ಹೇಳಿದ್ರು. ಇನ್ನು ಬಳ್ಳಾರಿ ಜೈಲಿನ ವ್ಯವಸ್ಥೆ ಬಗ್ಗೆ ಮಾಜಿ ಕೈದಿ ಜಯಸಿಂಹ ಆರೋಪವನ್ನು ನಿರಾಕರಿಸಿದ ಪೊಲೀಸ್ ವರಿಷ್ಠಾಧಿಕಾರಿ ಶೋಭಾ ರಾಣಿ, ಜಯಸಿಂಹರನ್ನ ಕರೆದು ವಿಚಾರಣೆ ಮಾಡ್ತೀವಿ, ಆತನ ಹೇಳಿಕೆ ಕುರಿತು ವಿವರಣೆಯನ್ನೂ ಪಡಿತೀವಿ ಅಂತ ಹೇಳಿದ್ರು. ಯಾವುದು ಡೈರೆಕ್ಷನ್ ಇಲ್ಲ, ಇನ್ನು ರೈಟಿಂಗ್ ಅಲ್ಲಿ ಏನು ಇಲ್ಲಿ ಬರೋದ್ರ ಬಗ್ಗೆ ರೈಟಿಂಗ್ ಅಲ್ಲಿ ಯಾವುದೇ ಮಾಹಿತಿ ಬಂದಿಲ್ಲ. ಬರ್ತಾರೆ ಅಂತ ಹೇಳಿದ್ರೆ ನಾವು ಏನು ನಾವು ಸಿದ್ಧತೆ ಮಾಡಬೇಕು, ಏನು ಫಿಸ್ಕಿಂಗ್ ಈಗ ಹೊರಗಡೆ ಅಂದ್ರೆ ಯಾರನ್ನು ಸುಮ್ಮನೆ ಅನ್ವಾಂಟೆಡ್, ಈಗ ಯಾರೋ ಅವ್ರ ಫ್ಯಾನ್ಸ್ ಅದು ಇದು ಅಂತ ಸುಮ್ಮನೆ ಅನ್ವಾಂಟೆಡ್ ಯಾರು ಬರೋ ಥರ ಆ ಥರ ಅವಾಯ್ಡ್ ಮಾಡಲಿಕ್ಕೆ ಏನು ಮಾಡ್ಕೊಬೇಕು ವ್ಯವಸ್ಥೆ ಅದನ್ನು ಮಾಡ್ಕೊಳ್ಳಿ. ವಸುದೇವ್ ಇವತ್ತು ಮಧ್ಯರಾತ್ರಿ ಅಥವಾ ಬೆಳಂಬೆಳಗ್ಗೆ ಶಿಫ್ಟ್ ಮಾಡ್ತಾರೆ ಅವ್ರನ್ನ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ. ಸೊ ಈ ಶಿಫ್ಟ್ ಮಾಡುವಂತಹ ಸಂದರ್ಭದಲ್ಲಿ ಪೊಲೀಸರಿಗಿರೋ ಸವಾಲುಗಳೇನು ಅನ್ನೋದು ಒಂದು. ಮತ್ತೊಂದು ಕಡೆ ಆ ಬಳ್ಳಾರಿ ಜೈಲಿನ ಹಿಸ್ಟ್ರಿಯ ಬಗ್ಗೆ ಕೂಡ ಮಾತನಾಡ್ತಿದ್ರೆ, ಇನ್ನೊಂದು ಈ ಟ್ಯಾಟೂ ಹಾಕಿಸ್ಕೊಂಡಿದ್ರು 6106. ಯಾವಾಗ ದರ್ಶನ್ನ ಒಂದು ಕೈದಿ ನಂಬರನ್ನು ಅನೌನ್ಸ್ ಮಾಡಿದ್ರು ಅವಾಗ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಓಕೆ, ಸ್ಟಿಕ್ಕರ್ ಎಲ್ಲ ಅಂಟಿಸ್ಕೊಂಡಿದ್ರು. ಈಗ ಹಚ್ಚೆ ಹಾಕಿಸ್ಕೊಂಡಿರೋರು ಈಗ ಬಾಯಿ ಪಡ್ಕೊತಾ ಇದ್ದಾರೆ. ಈಗ ನಂಬರ್ ಚೇಂಜ್ ಆಗೋಯ್ತು, ಏನು ಮಾಡೋದು ಅಂತ ಹೇಳಿ. ಈಗ ನಿನ್ನೆ ಅವ್ರನ್ನ ಶಿಫ್ಟ್ ಮಾಡಬೇಕಾಗಿತ್ತು ಬಳ್ಳಾರಿಗೆ. ನಿನ್ನೆ ಕೋರ್ಟ್ನಿಂದ ಆರ್ಡರ್ ಬಂತು. ಆ ಕೋರ್ಟ್ನ ಆರ್ಡರ್ ಸಿಗಬೇಕಾಗಿತ್ತು, ತಲುಪಬೇಕಾಗಿತ್ತು ಜೈಲು ಅಧಿಕಾರಿಗಳಿಗೆ. ಅದಾದ ನಂತರ ಬಳ್ಳಾರಿ ಜೈಲಿಗೂ ತಲುಪಬೇಕು, ಒಂದಷ್ಟು ಲೀಗಲ್ ಪ್ರೊಸೀಡಿಂಗ್ಸ್ ಇದ್ದಾವೆ. ಅವೆಲ್ಲ ಆದ ನಂತರ ಅಲ್ಲಿಗೆ ಶಿಫ್ಟ್ ಮಾಡ್ತಾರೆ. ಒಂದನೇದಾಗಿ ನಿನ್ನೆ ಮಾಡಬೇಕಾಗಿದ್ದಂಥದ್ದು ಇವತ್ತಿಗೆ ಮುಂದುವರಿತು. ಅಂದರೆ ಇವತ್ತು ಮತ್ತೆ ನ್ಯಾಯಾಲಯದ ಮುಂದೆ ಹಾಜರುಪಡಿಸಬೇಕಾಗಿತ್ತು. ನ್ಯಾಯಾಂಗ ಬಂಧನದ ಅವಧಿ ಇವತ್ತಿಗೆ ಮುಕ್ತಾಯ ಆಗ್ತಾ ಇತ್ತು. ಹಾಗಾಗಿ ಮತ್ತೊಮ್ಮೆ ನ್ಯಾಯಾಲಯದ ಮುಂದೆ ಹಾಜರುಪಡಿಸಬೇಕಾಗಿತ್ತು. ಹಾಜರುಪಡಿಸಿದ್ರು ಎಲ್ಲರನ್ನ. ಮತ್ತೆ 15 ದಿನಗಳವರೆಗೆ ನ್ಯಾಯಾಂಗ ಬಂಧನವನ್ನು ವಿಸ್ತರಣೆ ಮಾಡಲಾಯಿತು. ನ್ಯಾಯಾಲಯವೇ ಹೇಳಿತ್ತು ಇನ್ನೂ 15 ದಿನ ನೀವು ಜೈಲಲ್ಲಿ ಇರಬೇಕು ಅಂತ. ಅದಾದ ನಂತರ 3 ಪ್ರತ್ಯೇಕವಾದ ಪ್ರಕರಣ ಇದೆಯಲ್ಲ, 3 FIR ದಾಖಲಾಗಿದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ಆಗಬೇಕಾಗಿತ್ತು. ತನಿಖೆಗೆ ಇವತ್ತು ಬಂದಿದ್ದರು ಪೊಲೀಸರು. ಏನ್ರಿ ಆ ಕೈಯಲ್ಲಿ ಸಿಗರೇಟು ಯಾರು ಕೊಟ್ಟರು ನಿಮಗೆ ಸಿಗರೇಟು? ಅವ್ರು ರೌಡಿ ಶೀಟರ್ಗಳ ಜೊತೆಗೆ ನೀವು ಕೂತ್ಕೊಂಡು ಏನು ಮಾತಾಡಿದ್ರಿ? ಹಿಂದೇನೂ ಮಾತಾಡಿದ್ರಾ ಅಥವಾ ಇದೇ ಮೊದಲ ಬಾರಿಯಾ?
ವಿಡಿಯೋ ಮಾಡಿದ್ದು ಯಾರು, ಹೇಗೆ ಮಾಡಿದ್ರು, ಮೊಬೈಲ್ ಹೇಗೆ ಸಿಕ್ತು, ಈ ಹಿಂದೆ ಎಲ್ಲಾದರೂ ವಿಡಿಯೋ ಕಾಲ್ನಲ್ಲಿ ಮಾತಾಡಿದ್ರಾ, ಈ ಥರದ ಪ್ರಶ್ನೆಗಳು ಅದರ ತನಿಖೆ ಆಗಬೇಕಾಗಿದೆ. ಹಾಗಾಗಿ ಆ ತನಿಖೆಗೆ ಇವತ್ತೆಲ್ಲಾದರೂ ಅವ್ರನ್ನ ಶಿಫ್ಟ್ ಮಾಡಿದ್ದಿದ್ರೆ ಈ 3 FIRಗೆ ಸಂಬಂಧಪಟ್ಟ ಹಾಗೆ ಇವರು ಬಳ್ಳಾರಿಗೆ ಹೋಗೋದಕ್ಕಾಗೋದಿಲ್ಲ ತನಿಖೆ ಮಾಡೋದಕ್ಕೆ. ಹಾಗಾಗಿ ಇಲ್ಲಿನ ತನಿಖೆ ಎಲ್ಲ ಮುಗಿದ ನಂತರದಲ್ಲಿ ಅವ್ರನ್ನ ಶಿಫ್ಟ್ ಮಾಡ್ತೀವಿ ಅಂತ. ಈಗ ಬೆಂಗಳೂರಿನಿಂದ ಬಳ್ಳಾರಿವರೆಗೆ ಶಿಫ್ಟ್ ಮಾಡಬೇಕು. ಮಧ್ಯೆ ಬೇರೆ ಬೇರೆ ಜಂಕ್ಷನ್ಗಳು ಬರ್ತವೆ, ಆಯಾ ಊರುಗಳು ಬರ್ತವೆ, ಅಲ್ಲಿ ಅಭಿಮಾನಿಗಳು ಸೇರುವಂಥ ಸಾಧ್ಯತೆ ಇದೆ. ಎಲ್ಲಾದರೂ ಮಧ್ಯ ಬಂದು ಕೂಗೋದು, ವಾಹನವನ್ನು ಅಡ್ಡಿಪಡಿಸೋದು ಏನಾದರೂ ಮಾಡಬಹುದು. ಸೊ ಅದಕ್ಕೋಸ್ಕರ ಬೇರೆ ಬೇರೆ ಜ್ಯೂರಿಸ್ಟ್ರಿಕ್ಷನ್ನು ಬೇರೆ ಬೇರೆ ಇರುತ್ತೆ. ಈಗ ಇಲ್ಲಿಂದ ಹೊರಟ ತಕ್ಷಣ ನೀವು ತುಮಕೂರು ಬರುತ್ತೆ, ತುಮಕೂರಿನಿಂದ ಶಿರಾ ಬರುತ್ತೆ, ಚಿತ್ರದುರ್ಗ ಬರುತ್ತೆ, ಅಲ್ಲಿಂದ ಮುಂದೆ ಹೋದರೆ ಬಳ್ಳಾರಿ ಬರುತ್ತೆ. ಈ ಥರ ಜ್ಯೂರಿಸ್ಟ್ರಿಕ್ಷನ್ಸ್ ಬೇರೆ ಬೇರೆ ಬರುತ್ತೆ. ಹಾಗಾಗಿ ಅಲ್ಲೆಲ್ಲ ಪೊಲೀಸ್ ಭದ್ರತೆ ಹೇಗೆ ಅದನ್ನೆಲ್ಲ ನೋಡ್ಕೊಳ್ಬೇಕಾಗತ್ತೆ. ಈ ಎಲ್ಲ ಪರಿಸ್ಥಿತಿಯನ್ನು ನೋಡ್ತಾರೆ. ನಾಳೆ ಬೆಳಗ್ಗೆ ಅಥವಾ ಇವತ್ತು ರಾತ್ರಿ ಅವ್ರನ್ನ ಶಿಫ್ಟ್ ಮಾಡುವ ಸಾಧ್ಯತೆ ಇದೆ. ದರ್ಶನಿಗೆ ಬರ್ತಾರೆ ಅಂತ ಹೇಳಿದ್ರೆ ಜೈಲಿನ ಮುಂದೆ ಜನ ಸೇರ್ತಾರೆ, ಅವರ ಅಭಿಮಾನಿಗಳು ಬಂದೇ ಬರ್ತಾರೆ, ಅಲ್ಲಲ್ಲಿ ಊರು ಪಕ್ಕದಲ್ಲೆಲ್ಲ ನಿಂತ್ಕೊಳ್ಬೋದು, ಏನೋ ಒಂದು ದೊಂಬಿ ಮಾಡ್ತಾರೆ. ಅದಕ್ಕೋಸ್ಕರ ರಾತ್ರಿನೇ ಅವ್ರನ್ನ ಶಿಫ್ಟ್ ಮಾಡಿದ್ರೆ ಒಳ್ಳೆಯದು ಅಂತ ಆ ತೀರ್ಮಾನಕ್ಕೆ ಬಂದಿದ್ದಾರೆ. ಇನ್ನು ಬಳ್ಳಾರಿಯಲ್ಲಿ ಒಂದು ಭದ್ರತಾ ವಿಭಾಗದ 15ನೇ ಸೆಲ್ನಲ್ಲಿ ಅವ್ರನ್ನ ಇರಿಸೋದಕ್ಕೆ ಪ್ಲಾನ್ ಆಗಿದೆಯಂತೆ. ಭದ್ರತಾ ವಿಭಾಗದ 15ನೇ ಸೆಲ್ಲು. ಈ ಸೆಲ್ನ ಮುಂದೆ ಒಂದು 20 ಅಡಿ ಅಗಲ 60 ಅಡಿ ಉದ್ದದ ಜಾಗ ಇದೆಯಂತೆ. ಅಲ್ಲಿ 2 ದಿನಕ್ಕೊಮ್ಮೆ ಅವ್ರನ್ನ 15 ನಿಮಿಷಗಳ ಕಾಲ ವಾಕಿಂಗ್ ಬಿಡ್ತಾರೆ ಅಂತ. ಬೆಂಗಳೂರು ಸೆಂಟ್ರಲ್ ಜೈಲಲ್ಲಿ ಎಷ್ಟು ಬೇಕೋ ಅಷ್ಟು ಜಾಗ ಇತ್ತು, ಎಲ್ಲಿ ಬೇಕಾದ್ರೂ ಓಡಾಡ್ಬೋದಿತ್ತು. ಆದರೆ ಬಳ್ಳಾರಿ ಜೈಲಲ್ಲಿ ಹಾಗಿಲ್ಲ. ಅಲ್ಲಿ ಇಷ್ಟೇ ಅಂತಿದೆ, ಪರಿಮಿತಿ ಇದೆ, ಅಲ್ಲೇ ಓಡಾಡಬೇಕು ಅಂತ ಇವರು ಹೇಳ್ತಾ ಇರೋದು. ಆಮೇಲೆ ಹೋದ್ಮೇಲೆ ಏನು ಬೇಕಾದ್ರೂ ಆಗ್ಬೋದು, ದಿನಾಲು ಬೇಕಾದ್ರೂ ಓಡಾಡ್ಬೋದು. ಇವರು ಹೇಳ್ತಾ ಇರೋ ಪ್ರಕಾರ ಹಾಗೆ. ಸೊ ಈ ಬಳ್ಳಾರಿ ಜೈಲು ಯಾಕೆ ಬಳ್ಳಾರಿ ಜೈಲಿಗೆ ಯಾಕೆ ಹಾಕಬೇಕು? ಈ ಮೊದಲೆಲ್ಲ ನಾವು ಹೇಳ್ತಾ ಇದ್ವಿ ನೋಡಿ, ಯಾರಾದರೂ ನಟೋರಿಯಸ್ ಕ್ರಿಮಿನಲ್ಗಳಿದ್ರೆ ಬಳ್ಳಾರಿಗೆ ಒದ್ದೋಡಿಸ್ಬೇಕು ಇವನ್ನ ಅಂತ, ಫಸ್ಟ್ ನಿನ್ನ ಬಳ್ಳಾರಿಗೆ ಹಾಕ್ಬಿಡ್ಬೇಕು ಅಂತ. ಆ ಬಿಸಿಲಿಗೆ ಹಾಗೆ ಹೇಳ್ತಾರೆ. 1804 ಈ ಇಡೀ ಕಾರಾಗೃಹವನ್ನು ನಿರ್ಮಾಣ ಮಾಡಲಾಗಿತ್ತು. ಅದು ಕೂಡ ಬ್ರಿಟಿಷರು ಕಟ್ಟಿತ್ತು. ಬ್ರಿಟಿಷರು ಕಟ್ಟಿದ್ದಾರೆ ಅಂದರೆ ಏನೋ ಒಂದು ಅದಕ್ಕೆ ಏನೋ ಒಂದು ಇದೆ ಅಂತ. 1884 ಅದು 1804 ಅಂತ ಇದೆ. 1884 ಓಕೆ. ಅವು ಬ್ರಿಟಿಷರು ಕಟ್ಟಿದ್ರಂತೆ. ಬ್ರಿಟಿಷರು ಕಟ್ಟಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೊಂದು ಏನಾದರೂ ಕಾರಣ ಇದ್ದೇ ಇರುತ್ತೆ. ಹೌದು. ಅದು ಕಾರಣ ಏನು? ಸ್ವಾತಂತ್ರ್ಯ ಸೇನಾನಿಗಳು, ಯೋಧರು ಇವ್ರನ್ನೆಲ್ಲ ಹಾಕಿ ಮಟ್ಟ ಹಾಕಬೇಕು ಅಂತ ಕಟ್ಟಿರ್ತಾರೆ. ಚಿತ್ರಹಿಂಸೆ ಕೊಡಬೇಕು ಅಂತ. ನಾವು ಹೇಗೆ ಇಡೀ ದೇಶದಲ್ಲಿ ಕಾಲಾಪಾನಿ, ಅಂಡಮಾನ್ ಜೈಲು ಅಂತ ಹೇಳ್ತೀವೋ, ನಮ್ಮ ರಾಜ್ಯದಲ್ಲಿ ಬಳ್ಳಾರಿ ಜೈಲು ಹಾಗೆ. ಬಹಳ ದೊಡ್ಡ ದೊಡ್ಡ ನಟೋರಿಯಸ್ ಕ್ರಿಮಿನಲ್ಗಳೆಲ್ಲ ಅಲ್ಲಿ ಇದ್ರು. ಸ್ವಾತಂತ್ರ್ಯ ಹೋರಾಟಗಾರರು, ರಾಜಗೋಪಾಲಾಚಾರ್ಯರು ಇವ್ರನ್ನೆಲ್ಲ ಬಂಧನದಲ್ಲಿ ಇಟ್ಟಿದ್ರು. ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ನಮ್ಮ VS ಆಚಾರ್ಯರನ್ನು ಕೂಡ ಅಲ್ಲೇ ಇಟ್ಟಿದ್ರು, ಅನೇಕರನ್ನು ಇಟ್ಟಿದ್ರು. ಅದಾದ ನಂತರ ದೊಡ್ಡ ದೊಡ್ಡ ರೌಡಿ ಶೀಟರ್ಸ್, ಈ ಡೆಡ್ಲಿ ಸೋಮ ಇಂಥವರೆಲ್ಲ ಅಲ್ಲೇ ಇದ್ರು. ಈ ಕ್ರಿಮಿನಲ್ಗಳು, ಈ ರೇಪಿಸ್ಟ್ಗಳು ಅವರೆಲ್ಲ ಅಲ್ಲೇ ಇದ್ರು. ಸೊ ಇತ್ತೀಚೆಗೆ ಅದು ಯಾವುದೋ ಸಿನಿಮಾ ಏನೋ ಮಾಡಿದ್ರಂತಪ್ಪ. ಆ ಸಿನಿಮಾದಲ್ಲಿ ಚೌಕ ಸಿನಿಮಾದಲ್ಲಿ ದರ್ಶನ್ ಅದೇ ಜೈಲಲ್ಲೇನೋ ನಟನೆ ಮಾಡಿದ್ರು, ಸೆರೆವಾಸವನ್ನು ಅನುಭವಿಸೋ ರೀತಿಯಲ್ಲಿ ನಟನೆ ಮಾಡಿದ್ರು ಅಂತ. ನೋಡಿ ಎಂಥದ್ದಿರುತ್ತೆ, ಅಲ್ಲೇ ಹೋಗ್ಬೇಕಾಗಿದೆ. ಅದು ನಿಜ ಜೀವನದಲ್ಲಿ ಅಲ್ಲೇ ಸೇರ್ಕೊಳ್ಬೇಕಾಗಿದೆ. ಅವತ್ತೇನಾದ್ರು ಹೇಳಿ ಬಂದಿದ್ರೇನಪ್ಪ, ಹೋಗಿ ಬರ್ತೀನಿ ಅಂತ ಹೇಳಬಾರ್ದು ಅಂತ ಹೇಳ್ತಾರೆ. ಅವರೆಲ್ಲಾದ್ರೂ ಹೋಗಿ ಬರ್ತೀನಿ ಅಂತ ಹೇಳಿ ಹಾಸ್ಪಿಟಲ್ಗೆ ಮತ್ತೆ ಜೈಲಿಗೆ ಸ್ಟೇಷನ್ಗೆ ಹೋಗಿ ಬರ್ತೀನಿ ಅಂತ ಹೇಳಬಾರ್ದಂತೆ. ಇವ್ರು ಹೇಳಿ ಬಂದಿದ್ರು ಗೊತ್ತಿಲ್ಲ, ಮತ್ತೆ ಅಲ್ಲಿಗೆ ಹೋಗ್ತಾ ಇದ್ದಾರೆ, ಅದೇ ಜೈಲಿಗೆ. ಅದು ಕಾಕತಾಳೀಯ, ಗೊತ್ತಿಲ್ಲ. ನೋಡಿ ಅಲ್ಲೇನೋ CCTV ಇದೆ, ಒಂದು 80 CCTV ಕ್ಯಾಮ್ರಾಗಳಿದಾವಂತೆ, 9 ಡಾನ್ ಮೆಟೀರಿಯಲ್ಸ್ಗಳೆಲ್ಲ ಇದಾವಂತೆ, 16 ಸ್ಪೆಷಲ್ ಬ್ಯಾರಿಕೇಡ್ಗಳ ವ್ಯವಸ್ಥೆ ಇದೆಯಂತ. ಇದೆಲ್ಲ ವ್ಯವಸ್ಥೆಗಳು ಇರ್ತವೆ. ಬೆಂಗಳೂರಲ್ಲೂ ಇದೆಲ್ಲ ವ್ಯವಸ್ಥೆಗಳಿದಾವೆ. ಆ ವ್ಯವಸ್ಥೆಗಳನ್ನ ಕಣ್ತಪ್ಪಿಸಿ ಮಾಡೋದಿದೆಯಲ್ಲ, ಅದು ಚಾಲಾಕಿತನ. ಆ ಚಾಲಾಕಿತನ ದರ್ಶನ್ಗಿದೆ, ಏನು ಹೊಸದಲ್ಲ. ಈಗ ಅಲ್ಲಿ ಹೋದಾಗ್ಲೂ ಸುದ್ದಿ ಬಂದಿರುತ್ತೆ, ಇಂತಿಂತವ್ರು ಬರ್ತಾ ಇದಾರೆ ಅಂತ. ಅದೇ ಜೈಲಲ್ಲಿ ಜೈಲು ವಾಸ ಅನುಭವಿಸಿರೋ ಕೈದಿ ಕೂಡ ಹೇಳ್ತಾ ಇದ್ದಾರೆ. ಅದೇ ಅವ್ರು ನಂಬಕ್ಕಾಗಲ್ಲ. ಈ ಹಿಂದೆ ಯಾರೋ ಬಂದಿದ್ರಲ್ಲ ಬೆಂಗಳೂರಿನ ಕುಂಗಿ ಬಿಡಕ್ಕೆ, ನಾನು ಯೋಗ ಕಲಿಸ್ದೆ, ಒಂದೇ ಕಾಲಲ್ಲಿ ನಿಂತ್ಕೊಂಡು ಯೋಗಾಸನ ಮಾಡೋದು ಹೆಂಗೆ ಅಂತ ದರ್ಶನ ಕಲಿಸ್ದೆ ಅದೆಲ್ಲ ಹೇಳಿದ್ರು. ಆಮೇಲೆ ಅವ್ರು ಅಲ್ಲ ಅಂತಾನು ಗೊತ್ತಾಯ್ತು. ಇವರು ಗೊತ್ತಿಲ್ಲ, ಯಾರೋ ಬಂದು ಮೈಕ್ ಹಿಡಿತಾರೆ, ನಾಳೆ ಮೀಡಿಯಾದಲ್ಲಿ ಬರ್ತೀನಿ ಅಂತ ಹೇಳಿದ್ರೆ 10 ಜನ ಬರ್ತಾರೆ, ಇನ್ನು 1000 ಜನ ಬರ್ತಾರೆ. ನಾನು ಹೋಗಿ ಬಂದಿದ್ದೀನಿ, ಎಂಥ ವ್ಯವಸ್ಥೆ ಇದೆ ಗೊತ್ತಾ ಅಂತ ಸುಳ್ಳು ಹೇಳೋದಕ್ಕೆ ಅದಕ್ಕೇನು ದೊಡ್ಡ ವಿಷಯ ಅಲ್ಲ. ಸೊ ಅದನ್ನೆಲ್ಲ ನಂಬಬೇಕು ಅಂತಿಲ್ಲ, ಆದ್ರೆ ಗೊತ್ತಿಲ್ಲ. ಅವರು DG ಹೇಳ್ತಾ ಇದ್ದಾರೆ, ಇಲ್ಲ ಆ ಥರದ್ದೇನು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಬಳ್ಳಾರಿ ಒಳಗೆ ಹೋದ್ರೂ ಅವ್ರಿಗೆ ಶಿಕ್ಷೆ ಅನುಭವ ಆಗಬೇಕು ಅಂತ ಅಷ್ಟೇ. ನಮ್ಮ ಕಳಕಳಿ ಇರೋದು ಶಿಕ್ಷೆ ಅನುಭವ ಆಗಲಿ ಅಂತ. ನೀವನ್ನ ಕರ್ಕೊಂಡೋಗಿ ಮತ್ತೆ ಅದೇ ರಾಯಲ್ ಟ್ರೀಟ್ಮೆಂಟ್ ಕೊಡ್ತೀರಿ ಅಂತ ಹೇಳಿದ್ರೆ ಬದಲಾವಣೆ ಯಾಕೆ ಮಾಡಬೇಕು? ಇಲ್ಲೇ ಇದ್ದು ಬಿಡ್ಬೋದಿತ್ತಲ್ಲ. ಸೊ ಬದಲಾವಣೆ ಮಾಡಿದ್ದೀರಿ, ಅವ್ರಿಗೂ ಒಂದು ಬದಲಾವಣೆ ಇರಬೇಕು. ಅದು ಪೂರ್ತಿ ಕಲ್ಲಿನಲ್ಲಿ ಮಾಡಿದಾರಂತೆ, ದೊಡ್ಡ ಕಲ್ಲಿನ ಬೆಟ್ಟ ಅಂತೆ, ಕಲ್ಲಿನಲ್ಲೇ ಕಟ್ಟಿದಾರಂತೆ. ಮಲಗೋದಕ್ಕೆಲ್ಲ ಬಿಸಿ ಶಾಖ ಆಗತ್ತಂತೆ. ಬಳ್ಳಾರಿ ಅಂದ್ರೆ ಬಿಸಿಲಲ್ಲ, ಸೊ ಇನ್ನು ಬೇರೆ ಬಿಸಿಲು, ಬೇಸಿಗೆ ಶುರುವಾಗುತ್ತೆ. ಗೊತ್ತಿಲ್ಲ ಅವಾಗ ಹೇಗಿರ್ತಾರೆ, ಏನು ಕತೆ ಅಂತ ಗೊತ್ತಿಲ್ಲ. ಬಹಳ ಕಷ್ಟ ಆಗ್ಬೋದು ದರ್ಶನ್ಗೆ. ಸೊ 14 ದಿನ ಕಳೆದ ನಂತರ ಮತ್ತೆ ನ್ಯಾಯಾಲಯದ ಮುಂದೆ ಹಾಜರುಪಡಿಸಬೇಕಾಗತ್ತೆ. ಆಗ ವಿಡಿಯೋ ಕಾನ್ಫರೆನ್ಸ್ನ ಮೂಲಕ ಅವ್ರನ್ನ ಹಾಜರುಪಡಿಸ್ತಾರೆ, ಅಲ್ಲೇನು ಸಮಸ್ಯೆ ಇಲ್ಲ. ಸೊ ನಾಳೆ ಒಂದು ವೇಳೆ ದರ್ಶನ್ ಅವ್ರನ್ನ ಬಳ್ಳಾರಿಗೆ ಸೇರಿಸಿದ್ರೆ, ಬಳ್ಳಾರಿಗೆ ಶಿಫ್ಟ್ ಮಾಡಿದ್ರೆ, ನಾಳೆಯಿಂದ ಹೊಸ ಬಳ್ಳಾರಿಯ ಪ್ರಿಸನ್ ಜೀವನ ಶುರುವಾಗುತ್ತೆ ದರ್ಶನ್ಗೆ. ಸೊ ಅವ್ರಿಗೆ ಅನ್ನಿಸ್ಬೇಕು,
ಇಲ್ಲ ನಾನು ಅಲ್ಲಾದರೂ ಇರ್ತಿದ್ನಲ್ಲ, ಸುಮ್ಮನೆನಾದರೂ ಇರ್ತಿದ್ನಲ್ಲ ಅಂತ ಅನಿಸ್ಬೇಕು. ಸೊ ಜೈಲುಗಳು ಇರೋದೇ ಅದಕ್ಕೆ ರೀ, ಜೈಲುಗಳೆಲ್ಲ ಮಜಾ ಮಾಡೋಕ್ಕೆ ಅಂತ ಇರುತ್ತಾ. ಪಶ್ಚಾತ್ತಾಪ ಪಡಿ ಅಂತ ಜೈಲಿಗೆ ಹಾಕೋದು. ನೀವು ಜೈಲಿಗೆ ಹೋಗಿ ನಿಮ್ಮದೇ ಸಾಮ್ರಾಜ್ಯ ಕಟ್ಕೊಳ್ತೀನಿ, ನನ್ನದೇ ಒಂದು ಹೊಸ ಗ್ಯಾಂಗ್ ಕಟ್ಕೊಳ್ತೀನಿ ಅಂತ ಹೇಳಿದ್ರೆ ಇನ್ನು ಜೈಲುಗಳಿಗೆ ಹಾಕಿರಬೇಕು ಅಲ್ವಾ. ಸೊ ಬಳ್ಳಾರಿಗೆ ಹೋಗ್ತಿದ್ದಾರೆ, ಒಳ್ಳೆಯದಾಗಲಿ, ಶುಭವಾಗಲಿ. ಅಲ್ಲಾದರೂ ಅವರು ಜೈಲಿನ ಶಿಕ್ಷೆ ಹೇಗೆ ಅಂತ ಸ್ವಲ್ಪ ಅನುಭವಿಸಿ ಸ್ವಲ್ಪ ರಿಪೇರಿಯಾಗಿ ಬರಲಿ ಅಂತ. ಅಂದರೆ ಅವ್ರ ಮೇಲೆ ದ್ವೇಷ, ಗೀಷ, ಅಸೂಯೆ ಈ ಥರದ್ದು ಯಾರಿಗೂ ಇಲ್ಲ. ಎಲ್ಲರೂ ಹೇಳೋದು ಒಬ್ಬ ಹೊಸ ಮನುಷ್ಯ ಆಗಿ ಬರಲಿ ದರ್ಶನ್ ಅಂತ. ನೋಡಿ ಎಷ್ಟು ಜನ ಅಭಿಮಾನಿಗಳು, ಈ ಅಭಿಮಾನಿಗಳನ್ನು ನೋಡಿದ್ರಾದರೂ ದರ್ಶನಿಗೆ ಒಂದು ಸ್ವಲ್ಪ ಅನಿಸ್ಬೇಕು, ಅಥವಾ ನಾನು ಅನುಭವಿಸಬೇಕು ಇಂಥ ಸೆರೆವಾಸವನ್ನು ಅನುಭವಿಸಿ ಹೊರಗೆ ಬಂದು ಒಬ್ಬ ಹೊಸ ವ್ಯಕ್ತಿ ಆಗಬೇಕು ಅಂತ ಅವರಿಗೆ ಒಳಗಡೆ ಅನಿಸ್ಬೇಕು. ಅನ್ಸಿದ್ರೆ ಓಕೆ. ಅದ್ರ ಜೊತೆಗೆ ನೀವು ಟ್ಯಾಟೂದು ಹೇಳ್ತಾ ಇದ್ರಿ, ಇನ್ನು ಹೊಸದು ಅವರಿಗೆ ಖೈದಿ ನಂಬರ್ ಕೊಡ್ತಾ ಇದ್ದಾರೆ ಅಲ್ವಾ, 6106 ಇದಿತ್ತು ಈ ಹಿಂದೆ. ಈಗ ಹೊಸ ಅದು ನಂಬರ್ ಕೊಡ್ತಾರೆ. ಆ ನಂಬರ್ ಬಂದ ಮೇಲೆ ಏನು ಮಾಡೋದು? ಪಾಪ ಇವರಾದ್ರೆ ಏನಾದ್ರು ಕಿತ್ತಾಕಿ ಹೊಸದು ಹಾಕೋಬಹುದು, ಅವ್ರಿಗಾದ್ರು ಸ್ವಲ್ಪ ವ್ಯಾಪಾರ ಆಗುತ್ತೆ ಹೊಸದು ಹಾಕೋದವ್ರಿಗೆ. ಈ ಕೈಗೆಲ್ಲ ಟ್ಯಾಟೂ ಹಾಕೊಂಡ್ರಲ್ಲ ಪಾಪ ಅವ್ರು ಏನು ಮಾಡೋದು? ಆ ಮಗುವಿಗೆ ಯಾರೋ ನಾಮಕರಣ ಮಾಡೋದ ಅಥವಾ ಏನೋ ಮಾಡೋದು, ಹೆಸರಿಡೋ ಸಮಾರಂಭ ಮಾಡಿಸಿದ್ರು, ಹೌದು, ಅದಕ್ಕೊಂದು ಫೋಟೋ ಶೂಟು. ಪಾಪ ಅದನ್ನೆಲ್ಲ ಏನು ಮಾಡೋದು? ಅದೊಂದು ನೆನಪಿಗೆ ಇರುತ್ತೆ. ಅದು ಈ ಹಿಂದೆ ಇದ್ರು ಅವರು, ಇದು ಬೆಂಗಳೂರಿನ ಜೈಲಲ್ಲಿ ಇದ್ದಾಗ ಇದ್ದ ನಂಬರು, ಅದಾದ್ಮೇಲೆ ಚೇಂಜ್ ಆಯಿತು ಅನ್ನೋದಾದ್ರೂ ಇರುತ್ತೆ. ಈ ಅಚ್ಚೆ ಹಾಕ್ಸ್ಕೊಂಡವರು, ಟ್ಯಾಟೂ ಹಾಕ್ಸ್ಕೊಂಡವ್ರು ಅವ್ರ ಹಣೆ ಬರ ಏನು ಅಂತ ಗೊತ್ತಿಲ್ಲ. ಹೊಸದ ಹಾಕೋಬೋದೇನೋ ಅವರು ಕಡೆ ನಂಬರ್ ಏನಾದರೂ ಹೆಚ್ಚು ಕಮ್ಮಿ ಆಗಿ ಚೇಂಜ್ ಮಾಡಿದ್ರೆ ಏನೋ ಅಡ್ಜಸ್ಟ್ ಮಾಡ್ಕೊಂಡು ಹಾಕೋಬಹುದು. ಇರಲಿ, ಅದೆಲ್ಲ ಇರಲಿ. ಪಾಪ ಅವ್ರಿಗೊಂಥರ ಇರುತ್ತಲ್ವಾ ನಮ್ಮ ಹೀರೋ ಅಂತ. ಯಾರಿಗೆ ಗೊತ್ತಿರುತ್ತೆ ಹೀರೋ ಹೀಗೆ ಮಾಡ್ತಾರೆ ಅಂತ? ಗೊತ್ತಿರಲ್ಲ. ಈಗ ಆಗಿದೆ. ಇವತ್ತು ಕೂಡ ಅಲ್ಲಿ ಪಾಪ ಬಳ್ಳಾರಿ ಜೈಲಿನ ಮುಂದೆ ಸಾಕಷ್ಟು ಜನ ಸೇರಿದ್ದಾರೆ. ಅವರ ಅಭಿಮಾನಿಗಳು ಬರ್ತಾನೆ ಇದ್ದಾರೆ. ನಮ್ಮ ಬಾಸು ಬರ್ತಾರೆ ಅಂತ ರಾತ್ರಿಯಿಂದ ಒಂದಷ್ಟು ಜನ ಕಾಯ್ತಾ ಕೂತಿದ್ದಾರೆ. ಸೊ ಕಾಯೋದೇನು ಬೇಡ, ನಾಳೆ ಬರ್ತಾರೆ. ನಾಳೆ ಬಂದಾಗ ನೀವು ಬರೋರಂತೆ, ಏನು ಸಮಸ್ಯೆ ಇಲ್ಲ. ಗೊತ್ತಿಲ್ಲ, ರಾತ್ರಿ ಕರ್ಕೊಂಡೋಗಿ ಸೇರಿಸಿದ್ರಂತೂ ಬರೋಕ್ಕಾಗಲ್ಲ. ಸೆಲೆಬ್ರೇಷನ್ ಇದ್ದೇ ಇರುತ್ತೆ. ಸೆಲೆಬ್ರೇಷನ್ ಆಗಲಿ, ಒಳ್ಳೇದಾಗಲಿ. ಅದಾದ ನಂತರ ದರ್ಶನ್ ಒಬ್ಬ ಹೊಸ ವ್ಯಕ್ತಿಯಾಗಿ ಬರಲಿ ಅಂತಷ್ಟೇ ನಮ್ಮ ಕಳಕಳಿ. ನಿಜ ನಿಜ ನಿಜ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.